ಸಾಯಂಕಾಲ 5 ಬಿಸಿಲಿನ ತೀವ್ರತೆ ಮಾತ್ರ ಕಡಿಮೆಯಾಗಿರಲಿಲ್ಲ. ಸೊಸೆ ಅನಾಮಿಕಾ ನೀರಿಗಾಗಿ ತಪ್ಪಲ್ಲ ಎಂದುಕೊಂಡು ಕೊಡ ಹಿಡಿದುಕೊಂಡು ಕೆರೆಯ ಕಡೆ ಹೋಗುತ್ತಾ ಇದ್ದರೆ ಒಂದು ಮರದ ಕೆಳಗೆ ಒಬ್ಬ ಮುನಿ ಕೂತ್ಕೊಂಡು ಬೀಸಣಿಗೆಯಿಂದ ಬೀಸ್ಕೊತಾ ಇರ್ತಾನೆ. ಅನಾಮಿಕಾ, ಒಂದು ಸಲ ಇಲ್ಲಿ ಬಾಮ್ಮ ಎಂದು ಮುನಿ ಕರೆಯುತ್ತಲೇ ಅನಾಮಿಕಾ ಆಶ್ಚರ್ಯದಿಂದ ಮುನಿ ಹತ್ತಿರಕ್ಕೆ ಹೋಗುತ್ತಾಳೆ. ಕೈಯಲ್ಲಿರುವ ಮಡಿಕೆಯನ್ನು ಪಕ್ಕದಲ್ಲಿಟ್ಟು ವಿನಯದಿಂದ ಕೈ ಮುಗಿಯುತ್ತಾಳೆ. ಸ್ವಾಮಿಯವರಿಗೆ ನಮಸ್ಕಾರ. ಹೇಳಿ ಸ್ವಾಮಿ, ಕರೆದಿರಾ? ನಿನ್ನ ಅಡುಗೆ ಮನೆಯ ಕಷ್ಟ ನನಗೆ ಅರ್ಥವಾಯಿತು ತಾಯಿ. ನೀವು ನಿಜವಾಗಿ ದೊಡ್ಡವರು ಸ್ವಾಮಿ. ಮೊದಲು ನನ್ನ ಹೆಸರು ಹಿಡಿದು ಕರೆದಿರಿ, ಈಗೇನೋ ನಾನು ಪಡ್ತಾ ಇರುವ ಕಷ್ಟದ ಬಗ್ಗೆ ಹೇಳಿದ್ರಿ. ನಿಮಗೆ ತುಂಬಾ ಮಹಿಮೆ ಇದೆ. ಎಷ್ಟು ಮಹಿಮೆ ಇದ್ದರೂ ಏನೂ ಆಗೋದಿಲ್ಲ ತಾಯಿ. ಒಂದು ಮಹಿಮೆಯನ್ನು ನಮಗಾಗಿ ನಾವು ಉಪಯೋಗಿಸಿಕೊಳ್ಳಲಾರೆವಲ್ಲ. ಹಾಗೆ ಏನಕ್ಕೆ ಸ್ವಾಮಿ? ನಮಗಿರುವ ಮಹಿಮೆಗಳೆಲ್ಲ ಮಾನವ ಲೋಕದಲ್ಲಿ ಒಳ್ಳೆತನಕ್ಕಾಗಿಯೇ ಉಪಯೋಗಿಸಬೇಕು ತಾಯಿ. ಹೌದಾ ಸ್ವಾಮಿ? ಹೌದಮ್ಮ. ಅಂದ್ರೆ ಸ್ವಾಮಿ, ನನ್ನ ಅಡುಗೆ ಮನೆ ಕಷ್ಟವನ್ನು ತೀರಿಸುವ ಉಪಾಯ ಹೇಳ್ತೀರಾ? ನಿನ್ನದು ಮಾಮೂಲಿ ಕಷ್ಟವಲ್ಲ ತಾಯಿ. ನಿಮ್ಮ ಅತ್ತೆಯ ಹತ್ತಿರ ಪಂದ್ಯ ಕಟ್ಟಿ ಸೋತು ಹೋದೆಯಲ್ಲ. ಹೌದು ಸ್ವಾಮಿ, ಅದಕ್ಕೆ ಅಲ್ವಾ ಅನಾಮಿಕಾ ತಣ್ಣನೆಯ ಕೂಲರ್ ಕೆಳಗೆ ಅವರಿದ್ದು ಬಿಸಿಯಾಗಿರುವ ಅಡುಗೆ ಮನೆಯಲ್ಲಿ ನಿನ್ನನ್ನು ಇಡ್ತಾ ಇದ್ದಾರೆ. ಹೌದು ಸ್ವಾಮಿ, ನಿಜವಾಗಿಯೂ ತಾಯಿ ಮಗ ಇಬ್ಬರು ಒಂದಾಗಿ ನನ್ನನ್ನ ಪಂದ್ಯದಲ್ಲಿ ಸೋಲಿಸಿದ್ರು. ನನ್ನ ಗಂಡ ನನ್ನ ಮಾತನ್ನ ಕೇಳ್ತಾನೆ ಅಂದ್ಕೊಂಡೆ. ತಾಯಿ ಮಾತು ಕೇಳಿ ದುಡ್ಡು ಕೊಟ್ಟು ಕೂಲರ್ ತಗೊಂಡ. ಮನೆಯವರು ಆ ಕೂಲರಿಂದ ಬರುವ ತಣ್ಣನೆ ಗಾಳಿಗೆ ಹಾಯಾಗಿರ್ತಾರೆ. ನನ್ನನ್ನು ಮಾತ್ರ ಕಿಚನ್ ನಲ್ಲಿರು ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ಎಂದು ಹೇಳುತ್ತಾ ಅನಾಮಿಕಾ ದುಃಖ ಪಡುತ್ತಾ ಇರ್ತಾಳೆ. ಆಗ ಅನಾಮಿಕಳ ದುಃಖ ಕೇಳಿ ಆ ಸ್ವಾಮಿ, ನಿನ್ನಂತಹ ಕಷ್ಟ ಬೇರೆ ಯಾವ ಮನೆ ಹೆಣ್ಣು ಮಗಳಿಗೂ ಬರಬಾರ್ದಮ್ಮ. ಹೌದು ಸ್ವಾಮಿ, ಈಗ ನನ್ನ ಕಿಚನ್ ಕಷ್ಟ ಕಳೆಯೋದು ಹೇಗೆ? ನಿನ್ನ ಕಷ್ಟ ತೀರಿಸುವುದು ನನಗೆ ಚಿಟಿಕೆಯಷ್ಟು ಕೆಲಸ ತಾಯಿ. ಮತ್ತೆ ಇಷ್ಟು ತಡೆಯನಕ್ಕೆ ಒಂದು ಚಿಟಿಕೆ ಹಾಕಿ ನನ್ನ ಕಷ್ಟವನ್ನು ಕಳೀರಿ. ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ನನ್ನ ಕಿಚನ್ ಯಾವಾಗಲೂ ತಣ್ಣಗಿರುವ ಹಾಗೆ ನೋಡು ಸ್ವಾಮಿ. ಅನಾಮಿಕಾ, ನಾನು ನಿನ್ನ ಕಷ್ಟವನ್ನು ತೀರಿಸಬೇಕು ಅಂದ್ರೆ ನೀನು ನನ್ನ ಕಷ್ಟವನ್ನು ತೀರಿಸಬೇಕು ಎಂದು ಮುನಿ ಹೇಳುತ್ತಲೇ ಅನಾಮಿಕಳಿಗೆ ಏನೂ ಅರ್ಥವಾಗಲಿಲ್ಲ. ಅಯೋಮಯದಿಂದ ಮುಖವಿಟ್ಟು, ಸ್ವಾಮಿ, ನೀವು ಅಂದಿದ್ದು ನನಗೆ ಏನೂ ಅರ್ಥವಾಗಿಲ್ಲ. ಇನ್ನೊಂದ್ಸಲ ಹೇಳಿ ಸ್ವಾಮಿ. ನೀನು ಕೇಳಿದ್ದು ನಿಜವೇ ತಾಯಿ. ನಾನು ನಿನ್ನ ಕಷ್ಟ ತೀರಿಸಬೇಕು ಅಂದ್ರೆ ನೀನು ನನ್ನ ಕಷ್ಟವನ್ನು ತೀರಿಸಬೇಕು. ಎಷ್ಟೋ ಮಹಿಮೆಯುಳ್ಳ ನಿಮಗೂ ಕೂಡ ಕಷ್ಟವಿರುತ್ತೆ ಸ್ವಾಮಿ. ಎಷ್ಟೋ ಮಹಿಮೆ ಇದ್ದರೂ ಕೂಡ ನಾವು ಕೂಡ ನಿಜವಾದ ಮನುಷ್ಯರೇ ತಾಯಿ. ಅದಕ್ಕೆ ನಮಗೂ ಕಷ್ಟಗಳಿರುತ್ತೆ. ಆ ಕಷ್ಟಕ್ಕೆ ಕಣ್ಣೀರು ಬರುತ್ತೆ ತಾಯಿ. ನಿಜವೇ ಸ್ವಾಮಿ. ಇಷ್ಟಕ್ಕೂ ನಿಮ್ಮ ಕಷ್ಟವೇನು ಸ್ವಾಮಿ? ಏನಿದೆ, ಬಿಸಿಲು ಕಾಲ ತಾಯಿ ಎಂದು ಮುನಿ ಹೇಳುತ್ತಲೇ, ನನ್ನ ಕಷ್ಟ ಬಿಸಿಲು ಕಾಲ, ನನ್ನ ಕಷ್ಟ ಕೂಡ ಬಿಸಿಲು ಕಾಲ, ನಿಮ್ಮ ಕಷ್ಟ ಕೂಡ ಬಿಸಿಲು ಕಾಲ. ನನ್ನ ಕಷ್ಟನ ಚಿಟಿಕೆಯಲ್ಲಿ ತೀರಿಸ್ತೀನಿ ಅಂದ್ರಿ, ಆದ್ರೆ ನಾನು ಎಷ್ಟು ಚಿಟಿಕೆ ಹಾಕಿದ್ರು, ಎಷ್ಟು ಯುಗ ತಪಸ್ಸು ಮಾಡಿದ್ರು, ಎಷ್ಟು ಪುಣ್ಯ ಮಾಡಿದ್ರು ಈ ಬಿಸಿಲು ಕಾಲದ ಕಷ್ಟವನ್ನು ತೀರಿಸಲಾರೆ ಸ್ವಾಮಿ. ಅವಸರ ಮಾಡಬೇಡ ತಾಯಿ, ಬಹಳ ಆಲೋಚಿಸು. ಒಂದು ಹಗಲಿನ ಹೊತ್ತು ಮಾತ್ರವೇ ನಾನು ಬೇಕೆಂದುಕೊಂಡಾಗ ನಾನು ತಣ್ಣಗಿರುವ ಹಾಗೆ ಏರ್ಪಾಟು ಮಾಡಿದರೆ ನಿನ್ನ ಅಡುಗೆ ಮನೆ ಕಷ್ಟವನ್ನು ಚಿಟಿಕೆಯಲ್ಲೇ ತೀರಿಸ್ತೀನಿ. ಹಗಲಿನ ಹೊತ್ತು ನೀವು ಅಂದುಕೊಂಡ ಹಾಗೆ ತಣ್ಣಗಿರುವ ಹಾಗೆ ಏರ್ಪಾಟು ಬೇಕಾ? ಹೇಗೆ ಹೇಗೆ ಎಂದು ನನ್ನನ್ನು ಕೇಳಿದರೆ ಹೇಗೆ ತಾಯಿ? ನೀನೇ ಆಲೋಚಿಸು. ನಿನಗೆ ಬಂದ ಆಲೋಚನೆ ಬಗ್ಗೆ ನನ್ನ ಹತ್ರ ಹೇಳು. ಅದು ನನಗೆ ಹಿಡಿಸಿದರೆ ಆಗ ನೀನು ಏರ್ಪಾಟು ಮಾಡಬಹುದು ಎಂದು ಮುನಿ ಹೇಳುತ್ತಲೇ ಅನಾಮಿಕಾ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ. ಹಾಗೆ ಆಲೋಚನೆ ಮಾಡುತ್ತಾ ಕೆರೆಯ ತೀರದ ಹತ್ತಿರ ಹೋಗಿ ಮತ್ತೆ ತಿರುಗಿ ಮುನಿಯ ಹತ್ತಿರ ಅನಾಮಿಕಾ ಅಲ್ಲೇ ತಿರುಗುತ್ತಾ ಇರ್ತಾಳೆ. ಸರಿಯಾಗಿ ಆಗಲೇ ಮನೆಯಲ್ಲಿ ಕೂಲರ್ ಹಾಕೊಂಡು ಎಲ್ಲರೂ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಅಜ್ಜಿ, ನಾನು ಹೋಗಿ ನೀರು ಕುಡಿದು ಬರ್ತೀನಿ ಎಂದು ಕಿಚನ್ನಲ್ಲಿರುವ ಫ್ರಿಡ್ಜ್ ಹತ್ರ ಬರ್ತಾನೆ ಹರೀಶ್. ಕಿಚನ್ನಲ್ಲಿರುವ ತಾಯಿ ಅನಾಮಿಕಳಿಗಾಗಿ ನೋಡ್ತಾನೆ. ಆದರೆ ಅನಾಮಿಕಾ ಎಲ್ಲಿಯೂ ಕಾಣಿಸ್ಲಿಲ್ಲ. ನೀರು ಕುಡಿದು ಫ್ರಿಡ್ಜಲ್ಲಿ ಬಾಟಲ್ ಅನ್ನು ಇಟ್ಟು ಶಾರದಳ ಹತ್ರ ಬರ್ತಾನೆ. ಅಜ್ಜಿ, ಮಮ್ಮಿ ಕಿಚನಲ್ಲಿ ಇಲ್ಲ ಅಜ್ಜಿ. ನೀರ್ಗಾಗಿ ಹೋಗಿದೆ ಕಣೋ, ನೀನು ಸಿನಿಮಾ ನೋಡು ಬಾ ಎಂದು ಹೇಳುತ್ತಲೇ ಹರೀಶ್ ಏನು ಮಾತನಾಡದೆ ಸಿನಿಮಾ ನೋಡ್ತಾ ಇರ್ತಾನೆ. ಸರಿಯಾಗಿ ಅದೇ ಸಮಯದಲ್ಲಿ ಮುನಿ ಹತ್ತಿರ ಅನಾಮಿಕಾ ಇದ್ದು ಹೀಗಂತಾಳೆ, ಸ್ವಾಮಿ, ನಿಮ್ಮ ಮಹಿಮೆಗಳು ನಿಮಗಾಗಿ ಅಲ್ಲದೆ ನಮಗಾಗಿ ಉಪಯೋಗಿಸಬಹುದಲ್ಲ? ಹೌದು ತಾಯಿ, ಆದರೆ 3 ಅವಕಾಶಗಳಿರುತ್ತೆ. ಬಹಳ ಆಲೋಚಿಸಿಕೊಂಡು ಕೇಳು. ಸ್ವಾಮಿ,
ಈಗ ನಾನು ನನ್ನ ಕಿಚನ್ ಕಷ್ಟವನ್ನ ತೀರ್ಸು ಅಂತ ಕೇಳ್ತಾ ಇಲ್ಲ, ನಿಮ್ಮ ಕಷ್ಟವನ್ನು ತೀರಿಸಲಿಕ್ಕಾಗಿ ನನಗಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನನಗೆ ಅರ್ಥವಾಯ್ತು ಅನಾಮಿಕಾ. ಕೇಳು ತಾಯಿ. ಸ್ವಾಮಿ ನೀರಲ್ಲಿ ಮುಳುಗದ ಹಾಗೆ ದೊಡ್ಡ ಕೊಡೆ ಇರುವ ಒಂದು ಎಂದು ಅನಾಮಿಕಾ ಕೇಳುತ್ತಲೇ ಕೆರೆಯ ಹತ್ತಿರ ಒಂದು ಕೊಡೆ ಇರುವ ಒಂದು ದೊಡ್ಡ ದೋಣಿ ಕಾಣಿಸುತ್ತದೆ. ಅದನ್ನು ನೋಡಿ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಆಗ ಸ್ವಾಮೀಜಿ ಹತ್ರ ಹೀಗಂತಾಳೆ, ಸ್ವಾಮಿ ನೀವು ಹಗಲಿನ ಹೊತ್ತು ನೀರಲ್ಲಿ ಮುಳುಗದ ಹಾಗೆ ನೀರಲ್ಲೇ ತೇಲುತ್ತಾ ಇರುವ ದೋಣಿಯಲ್ಲೇ ನೀವಿರಿ. ನೀರಲ್ಲೇ ಯಾವಾಗೂ ಇರ್ತೀರಾ, ಆದ್ರಿಂದ ನಿಮಗೆ ಬಿಸಿಲು ತಟ್ಟೋದಿಲ್ಲ. ಯಾವಾಗ ನೋಡಿದರೂ ನೀವು ತಣ್ಣಗೆ ಇರ್ತೀರಾ, ಅಷ್ಟೇ ಹೊರತು ಬಿಸಿಲಿನ ಜಳ ಕೂಡ ನಿಮಗೆ ಇರದು. ಹೀಗೆ ನಿಮ್ಮ ಕಷ್ಟ ತೀರುತ್ತೆ ಸ್ವಾಮಿ ಎಂದು ಅನಾಮಿಕಾ ಹೇಳುತ್ತಲೇ ಆ ಮುನಿಗೆ ಅನಾಮಿಕಾ ಹೇಳಿದ ಆಲೋಚನೆ ತುಂಬಾ ಹಿಡಿಸುತ್ತದೆ. ಹೋಗಿ ಕೊಡೆಯಲ್ಲಿರುವ ದೋಣಿಯಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ. ಕೊಡೆ ಇರುವ ದೋಣಿ ನೀರಿನಲ್ಲಿ ತಿರುಗುತ್ತಾ ಇರುವಾಗ ತಣ್ಣಗೆ ಇರುತ್ತದೆ, ಗಾಳಿ ಕೂಡ ತಣ್ಣಗೆ ಬರ್ತಾ ಇರುತ್ತೆ. ಮುನಿಗೆ ಹಿಡಿಸುತ್ತದೆ. ಮುನಿ ಸಂತೋಷ ಪಡುತ್ತಾ, ಚೆನ್ನಾಗಿದೆ ತಾಯಿ, ನಿನ್ನ ಅಡಿಗೆ ಮನೆ ಕಷ್ಟವನ್ನ ತೀರಿಸ್ತೀನಿ. ಹಾಗೆ ಸ್ವಾಮಿ. ಹೇಳಮ್ಮ, ನಿನ್ನ ಅಡಿಗೆ ಮನೆಯನ್ನ ಹೇಗೆ ಇರ್ಬೇಕು ಅನ್ಕೋತಾ ಇದೀಯಾ? ಸ್ವಾಮಿ, ರಾತ್ರಿ ಹಗಲು ಅನ್ನೋ ಭೇದವಿಲ್ಲದೆ, ಕರೆಂಟಿನ ಜೊತೆ ಕೆಲಸವಿಲ್ಲದೆ ಯಾವಾಗ ನೋಡಿದ್ರು ತಣ್ಣಗೆ ಇರಬೇಕು. ನಮ್ಮವರೆಲ್ಲ ನಾನು ಕಿಚನ್ಗೆ ಬರ್ತೀನಿ ಅಂತ ಗಲಾಟೆ ಮಾಡಬೇಕು, ನನ್ನನ್ನ ಬೇಡ್ಕೋಬೇಕು. ಹಾಗಿರ್ಬೇಕು ಸ್ವಾಮಿ ನನ್ನ ಕಿಚನ್ ಎಂದು ಅನಾಮಿಕಾ ಬೇಡಿಕೊಳ್ಳುತ್ತಾಳೆ. ಆಗ ಮುನಿ ಬಹಳ ಆಲೋಚಿಸಿ ಕಣ್ಣು ಮುಚ್ಕೊಂಡು ಬಲಗೈಯನ್ನು ಮುಂದಕ್ಕೆ ಚಾಚಿ ಏನೋ ಒಂದು ಮಂತ್ರ ಓದುತ್ತಾನೆ. ಅಷ್ಟೇ, ಆ ಮುನಿ ಕೈಯಲ್ಲಿ ಒಂದು ಐಸ್ ಗಡ್ಡೆ ಪ್ರತ್ಯಕ್ಷವಾಗುತ್ತೆ. ಅನಾಮಿಕಾ, ಈ ಐಸ್ ಗಡ್ಡೆನ ತಗೊಂಡು ಹೋಗಿ ನಿನ್ನ ಅಡಿಗೆ ಮನೆಯಲ್ಲಿ ಇಟ್ಕೋ. ಆಗ ನಿನ್ನ ಅಡಿಗೆ ಮನೆ ಎಲ್ಲ ಐಸ್ ಅಡಿಗೆ ಮನೆಯಾಗಿ ಬದಲಾಗುತ್ತೆ. ನೀನು ಕೇಳಿದ ಹಾಗೆ ಕರೆಂಟಿನಿಂದ ಸಂಬಂಧವಿಲ್ಲದೆ ಯಾವಾಗಲೂ ತಣ್ಣಗೆ ಇರುತ್ತೆ. ನಿಜಕ್ಕೂ ಐಸು ಸ್ವಲ್ಪವೂ ಕರಗೋದಿಲ್ಲ ಎಂದು ಹೇಳಿ ತನ್ನ ಕೈಯಲ್ಲಿರುವ ಐಸ್ ಗಡ್ಡೆಯನ್ನು ಅನಾಮಿಕಳಿಗೆ ಕೊಡುತ್ತಾನೆ. ಅನಾಮಿಕಾ ಐಸ್ ಗಡ್ಡೆ ತೆಗೆದುಕೊಂಡು ಸಂತೋಷ ಪಡುತ್ತಾ, ಸ್ವಾಮಿ ನಾನು ಬೇಡ ಅಂತಂದ್ರೆ ಎಲ್ಲ ಹೋಗುತ್ತೆ ಅಲ್ವಾ? ಹೌದು ಅನಾಮಿಕಾ, ನೀನು ಬೇಡ ಅಂದ್ಕೊಂಡ್ರೆ ಹೋಗುತ್ತೆ, ಆದರೆ ಬಾ ಅಂತ ಕರೆದರೆ ಮಾತ್ರ ಮತ್ತೆ ಬರುವುದಿಲ್ಲ. ಅದು ತುಂಬಾ ನೆನಪಿನಲ್ಲಿ ಇಟ್ಕೋ. ಇನ್ನು ನಿನ್ನ ಅವಕಾಶ ಆಗಿ ಹೋಗಿದೆ, ಬರುತ್ತೇನೆ ಎಂದು ಹೇಳುತ್ತಲೇ ಮುನಿ ಕುಳಿತುಕೊಂಡ ಕೊಡೆಯ ದೋಣಿ ಕೆರೆಯಲ್ಲಿ ಆ ಕಡೆ ಈ ಕಡೆ ತಿರುಗುತ್ತಾ ಇರುತ್ತದೆ. ಇನ್ನು ಅನಾಮಿಕಾ ತಡ ಮಾಡದೆ ತೆಗೆದುಕೊಂಡು ಹೋದ ಮಡಕೆಯನ್ನು ಮರೆತು ಹೋಗಿ ಐಸ್ ಗಡ್ಡೆಯನ್ನು ಹಿಡ್ಕೊಂಡು ಕಿಚನ್ಗೆ ಬರ್ತಾಳೆ. ಐಸ್ ಗಡ್ಡೆಯನ್ನು ಅಲ್ಲಿಡುತ್ತಾಳೆ. ಅಷ್ಟೇ, ಕಿಚನ್ ಮಾತ್ರವೇ ಐಸ್ ಕಿಚನ್ ಆಗಿ ಬದಲಾಗುತ್ತೆ. ಅನಾಮಿಕಳಿಗೆ ಬಹಳ ತಣ್ಣಗಿರುತ್ತೆ. ತಾನು ಇನ್ನು ನಂಬಲಾರದೆ ಹೋಗುತ್ತಾಳೆ. ಇದು ನಿಜನಾ ಕನಸಾ, ನನ್ಗಿನ್ನೂ ಅರ್ಥವಾಗ್ತಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಮನೆಯಲ್ಲಿರುವವರು ಶಾರದಾ ಪ್ರಸಾದ್, ರಮೇಶು, ಮಕ್ಕಳು ಹರೀಶ್ ಭವ್ಯರು ಕಿಚನ್ ಐಸ್ ಕಿಚನ್ ಆಗಿ ಬದಲಾಗಿದ್ದು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಆ ಕಿಚನ್ ಒಳಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಅತ್ತೆ ಶಾರದಾ ಕಿಚನ್ ಒಳಗೆ ಬರುವುದಕ್ಕೆ ಕಾಲಿಡುತ್ತಿರುವಾಗ, ಅತ್ತೆ, ನನ್ನ ಐಸ್ ಕಿಚನ್ ಒಳಗೆ ಬರಬೇಡಿ. ಒಂದ್ ವೇಳೆ ಬರ್ಬೇಕಂದ್ರೆ ಮಾತ್ರ 500 ರೂಪಾಯಿ ಫೈನ್ ಕಟ್ಟಿ ಬರ್ಬೇಕು. ಫೈನ್ ಕಟ್ತೀರಾ? ಐಸ್ ಕಿಚನ್ ಒಳಗೆ ಬರ್ದೇ ಇರ್ತೀರಾ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದಾ ಆಶ್ಚರ್ಯದಿಂದ ಬಾಯಿ ತೆಗೆಯುತ್ತಾಳೆ. ಏನು ಸೊಸೆ, ನಿನ್ನ ಐಸ್ ಕಿಚನ್ ಒಳಗೆ ಬರ್ಬೇಕು ಅಂತಂದ್ರೆ 500 ರೂಪಾಯಿ ಫೈನ್ ಕಟ್ಬೇಕಾ? ಅಮ್ಮೋ, ನನ್ನಿಂದಾಗಲ್ಲ. ನಾನು ನಿನ್ನ ಐಸ್ ಕಿಚನ್ ಒಳಗೆ ಬರಲ್ಲ ನೋಡು. ನನಗೆ ಬೇಕಾಗಿದ್ದು ಕೂಡ ಅದೇ ಅತ್ತೆ. ಏನು ತಮಾಷೆಯಾಗಿ ಬೆಟ್ ಕಟ್ಕೊಂಡ್ವಿ, ನೀವು ಗೆದ್ರಿ, ನಾನ್ ಸೋತೆ. ಅದು ನೀವು ಸೀರಿಯಸ್ ಆಗಿ ತಗೊಂಡು ನನ್ನನ್ನು ನಿಜಕ್ಕೂ ಕಿಚನ್ ಒಳಗಿಂದ ಕೂಲರ್ ಹತ್ರಕ್ಕೆ ಬರೋಕೆ ಬಿಡ್ತಾ ಇಲ್ಲ, ಕಿಚನ್ ನಲ್ಲೇ ಇರ್ಬೇಕು ಅಂತ ವಾರ್ನಿಂಗ್ ಕೂಡ ಕೊಟ್ರಲ್ವಾ ಎಂದು ಸೊಸೆ ಅನಾಮಿಕಾ ಅನ್ನುತ್ತಾ ಇದ್ದರೆ ಶಾರದಾ ಮೌನವಾಗಿದ್ದು ಬಿಡುತ್ತಾಳೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಅಲ್ಲ ಶಾರದಾ, ನೀನ್ ಕೇಳಿಸ್ಕೊಂಡಿಲ್ಲ. ತಮಾಷೆ ಪಂದ್ಯ ತಮಾಷೆ ಆಗಿದ್ರೆ ಚೆನ್ನಾಗಿರುತ್ತೆ, ಹೀಗೆ ಸೀರಿಯಸ್ ಮಾಡಬೇಡ ಅಂತ ಮುಂದೆ ಹೇಳಿದ್ದೆ ಎಂದು ಅನ್ನುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯ ಮಧ್ಯದಲ್ಲಿ ಸೇರ್ಕೋತಾರೆ. ಮಮ್ಮಿ, ನಾನು ತಂಗಿ ಬರ್ಬೋದಲ್ವಾ? ಬರ್ತೀವಿ ಮಮ್ಮಿ. ಅಯ್ಯೋ ಮಕ್ಕಳೇ, ನಿಮ್ಮನ್ನು ಬರಬೇಡ ಅಂತ ನಾನು ಹೇಳ್ತೀನ ತಾಯಿ, ನೀವು ಬರ್ಬೋದು. ಮಾವಯ್ಯ, ನೀವು ಕೂಡ ಬರ್ಬೋದು ಎಂದು ಹೇಳುತ್ತಲೇ ಹರೀಶ್ ಭವ್ಯ ಪ್ರಸಾದರು ಆ ಐಸ್ ಕಿಚನ್ ಒಳಗೆ ಹೋಗುತ್ತಾರೆ. ಅಲ್ಲಿ ಬಹಳ ತಣ್ಣಗಿರುತ್ತೆ. ಪ್ರಸಾದ್ ಮಕ್ಕಳು ಹರೀಶ್ ಭವ್ಯ ಐಸ್ ಕಿಚನ್ ಅನ್ನು ಮೆಚ್ಚಿಕೊಳ್ಳುತ್ತಾ ಇದ್ದರೆ ಅನಾಮಿಕಾ ಬಿಸಿ ಬಿಸಿಯಾಗಿ ಆಗಲೇ ಟೀ ಮಾಡುತ್ತಾಳೆ. ಅತ್ತೆ, ಏನು ಅಂದ್ರೆ ಇನ್ನು ನೀವು ಕೂಡ ಬರಬಹುದು. ಕೂಲ್ ಐಸ್ ಕಿಚನ್ ನಲ್ಲಿ ಬಿಸಿ ಬಿಸಿ ಟೀ ಕುಡಿಯೋಣಂತೆ ಬನ್ನಿ ಎಂದು ಹೇಳುತ್ತಲೇ ಶಾರದಾ, ರಮೇಶರು ಕೂಡ ಆ ಐಸ್ ಕಿಚನ್ ಒಳಗೆ ಹೋಗುತ್ತಾರೆ. ಇನ್ನು ಅನಾಮಿಕಾ ಐಸ್ ಕಿಚನ್ ಒಳಗೆ ಅಡಿಗೆ ಮಾಡುತ್ತಾ ಆ ಮನೆಯಲ್ಲಿ ಎಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ. ಈ ಸಮ್ಮರ್ ಅಲ್ಲಿ ಅವರಿಗೆ ಬಿಸಿಲಿನ ಜಳ ತಾಗದ ಹಾಗೆ ಆ ಮುನೀಶ್ವರ ಕೊಟ್ಟ ವರದಿಂದ ಬಹಳ ಸಂತೋಷದಿಂದ ಐಸ್ ಕಿಚನ್ ನಲ್ಲಿ ಆನಂದದಿಂದ ಕಳೀತಾ ಇರ್ತಾರೆ. ಅದು ಸಾಯಂಕಾಲದ ವೇಳೆ.
ಐಸ್ ಫ್ಯಾಕ್ಟರಿ ಮುಂದ್ಗಡೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ನಿಂತ್ಕೊಂಡು ಟ್ರಕ್ಗಾಗಿ ಎಷ್ಟೋ ಆಸೆಯಿಂದ ಎದುರು ನೋಡ್ತಾ ಇರ್ತಾರೆ. ಅತ್ತೆ, ಆ ಟ್ರಕ್ ಡ್ರೈವರ್ಗೆ ನಮ್ಮ ಮೇಲೆ ಕರುಣೆ ದಯ ಇಲ್ಲ. 4 ಗಂಟೆಗೆ ಬರ್ತೀನಿ ಅಂತ ಹೇಳಿ ಈಗ 5:15 ಆಗ್ತಾ ಇದ್ರು ಇನ್ನೂ ಬರ್ತಾ ಇಲ್ಲ ನೋಡಿ. ಆವೇಶ ಪಡ್ಬೇಡ್ವೆ ಸೊಸೆ, ಸಹನೆ ಬಹಳ ಅಗತ್ಯ ಮನುಷ್ಯಂಗೆ. ಸುಮಾರಾಗಿ 1:15 ಗಂಟೆಯಿಂದ ಎದುರು ನೋಡ್ತಾನೆ ಬಂದಿದ್ದೀನಿ ಅತ್ತೆ. ಇನ್ನು ನನ್ನಿಂದಾಗಲ್ಲ, ನಿಂತ್ಕೊಂಡು ನನ್ನ ಕಾಲು ಎಳೀತಾ ಇದೆ. ಹಾಗೆ ಹೇಳು ಸೊಸೆ, ಟ್ರಕ್ ಬರುವವರೆಗೂ ಹೋಗಿ ಕೂತ್ಕೋ ಹೋಗು. ಟ್ರಕ್ ಬರ್ತಲೇ ನಾನು ನಿನ್ನನ್ನು ಕರಿತೀನಿ ಬಿಡು, ಆಗ ಇಬ್ಬರು ಸೇರಿ ಲೋಡ್ ಮಾಡೋಣ. ಅಲ್ಲಿ ಇಲ್ಲಿ ಕೂತ್ಕೊಳ್ಳಲ್ಲ ಅತ್ತೆ, ಟ್ರಕ್ಗಾಗಿ ಎದುರು ನೋಡೋದು ನನ್ನಿಂದಾಗಲ್ಲ. ನಾನಂತೂ ಈಗ ಮನೆಗೆ ಹೊರಟೋಗ್ತೀನಿ. ಟ್ರಕ್ ಬಂದ ಮೇಲೆ ಐಸ್ ಬ್ಲಾಕ್ಸ್ ಅನ್ನ ನೀವೊಬ್ಬರೇ ಲೋಡ್ ಮಾಡಿ ಮನೆಗೆ ಬಂದ್ಬಿಡಿ. ಮತ್ತೆ ನಿಂಗೆ ಕೈ ಮುಗಿತೀನಿ ಅಂತ ಕೆಲಸ ಮಾಡ್ಬೇಡೆ. ನಾನು ಒಬ್ಳೆ ಲೋಡ್ ಮಾಡೋದು ನನ್ನಿಂದಾಗಲ್ಲ. ಸ್ವಲ್ಪ ಹೊತ್ತು ಎದುರು ನೋಡೋಣ ಸೊಸೆ. 6 ಗಂಟೆವರೆಗೂ ಟ್ರಕ್ ಏನಾದ್ರು ಬಾರದೆ ಹೋದ್ರೆ ಸೂಪರ್ವೈಸರ್ ಅವ್ರಿಗೆ ಹೇಳಿ ಮನೆಗೆ ಹೊರಟೋಗೋಣ. ಸರಿ ಅತ್ತೆ, 6 ಗಂಟೆವರೆಗಾದ್ರೂ ಎದುರು ನೋಡ್ತೀನಿ. ಆಮೇಲೆ ನೀವೆಷ್ಟು ಹೇಳಿದ್ರು ಹೊರತು ನಾನು ಕೇಳಲ್ಲ. ನಾನಂತೂ ಮನೆಗೆ ಹೊರಟೋಗ್ತೀನಿ ಎಂದು ಹೇಳಿ ಅನಾಮಿಕಾ ಟ್ರಕ್ ಬರುವ ರೋಡ್ ಕಡೆ ನೋಡ್ತಾ ಇರ್ತಾಳೆ. ಸೂಪರ್ವೈಸರ್ ಮನೋಹರ್ ಅವರ ಹತ್ರಕ್ಕೆ ಬರ್ತಾನೆ. ಶಾರದಾ ಅವರೇ, ಇನ್ನು ಟ್ರಕ್ ಬರ್ಲಿಲ್ವಾ? ಇಲ್ಲ ಸಾರು, ಬರ್ತೀನಿ ಅಂತ ಹೇಳಿ ಸುಮಾರಾಗಿ 1:15 ಗಂಟೆ ದಾಟಿದೆ ಸಾರು, ಇನ್ನೂ ಬಂದಿಲ್ಲ. ಒಂದು ಸಲ ಫೋನ್ ಮಾಡಿ ತಿಳ್ಕೊಳ್ಳಿ ಸಾರು. ಫೋನ್ ಏನಕ್ಕೆ ಶಾರದಾ ಅವರೇ, ಬರ್ತೀನಿ ಅಂತ ಹೇಳಿದಾನಲ್ಲ, ಬರ್ತಾನೆ ಬಿಡಿ. ಟ್ರಕ್ ಡ್ರೈವರು ಗೋವಿಂದನ ಮಾತಂದ್ರೆ ಮಾತು ಶಾರದಾ ಅವರೇ, ಬರ್ತಾನೆ ಬಿಡಿ. ಸರ್, ನಮ್ಮ ಅತ್ತೆ ನಿಮ್ ಜೊತೆ ಹೇಳೋದಿಕ್ಕೆ ಸ್ವಲ್ಪ ಸಂಕೋಚಿಸ್ತಾ ಇದ್ದಾರೆ. ಹೌದಾ? ಯಾವ ವಿಷಯದ ಬಗ್ಗೆ ಅನಾಮಿಕಾ ಅವರೇ? ಟ್ರಕ್ ಬಗ್ಗೆ ಸರ್. ಈಗಲೇ ಹೇಳ್ದೆ ಅಲ್ಲ, ಗೋವಿಂದ್ ಬರ್ತೀನಿ ಅಂತ ಹೇಳಿದಾನಲ್ಲ. ಸರ್, 6 ಗಂಟೆವರೆಗೂ ಟ್ರಕ್ಗಾಗಿ ನೋಡ್ತೀವಿ ರೀ. ಅಷ್ಟರ ಒಳಗೆ ಟ್ರಕ್ ಬಂದ್ರೆ ಲೋಡ್ ಮಾಡಿ ಮನೆಗೆ ಹೋಗ್ತೀವಿ. ಅದುವರೆಗೂ ಟ್ರಕ್ ಬಾರದೆ ಇದ್ರೆ ಎಂತಹ ಲೋಡ್ ಮಾಡದೆ ಮನೆಗೆ ಹೊರಟೋಗ್ತೀವಿ. ಆಮೇಲೆ ನಿಮ್ ಜೊತೆ ನಾನು ಹೇಳಲಿಲ್ಲ ಅಂತ ಮಾತ್ರ ನೀವು ಅನ್ಬೇಡಿ ಸರ್. ಆದ್ರೆ ನಮ್ಮತ್ತೆ ನಿಮ್ಮ ಹತ್ರ ಹೇಳೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಸರ್ ಎಂದು ಅನಾಮಿಕಾ ಅನ್ನುತ್ತಿರುವಾಗ ಅತ್ತೆ ಶಾರದಾ ಆಶ್ಚರ್ಯದಿಂದ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ. ಅಮ್ಮ ನನ್ ಸೊಸೆ, ನೀನ್ ಹೇಳ್ಬೇಕು ಅನ್ನೋ ಮಾತೆಲ್ಲ ಪೂರ್ತಿಯಾಗಿ ಹೇಳಿ ಕೊನೆಯಲ್ಲಿ ನಾನಂದ ಹಾಗೆ ಹೇಳ್ತೀಯಾ? ನೀನು ಮಾತ್ರ ಭಲೆ ಹುಡುಗಿ ಕಣೆ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಮನೋಹರ್ನನ್ನು ನೋಡ್ತಾ, ಸರ್ ನನ್ನ ಉದ್ದೇಶ ಏನು ಅಂತಂದ್ರೆ, ಅರ್ಥವಾಯ್ತು ಶಾರದಾ ಅವರೇ. ಸರಿ, ನೀವು ಹೇಳಿದ ಹಾಗೇನೆ 6 ಗಂಟೆ ಒಳಗೆ ಬಂದ್ರೆ ಐಸ್ ಬ್ಲಾಕ್ಸ್ನ ಲೋಡ್ ಮಾಡಿ ಮನೆಗೆ ಹೋಗಿ. ಇಲ್ಲ ಅಂದ್ರೆ ಈಗ ಮನೆಗೆ ಹೋಗಿ ನಾಳೆ ಮಾರ್ನಿಂಗ್ ಬಂದು 2 ಲೋಡ್ಸ್ ಮಾಡಬೇಕು. ಸರಿನಾ? ಮತ್ತೆ ಹಾಗೆ ಒಪ್ಕೋತೀರಾ? ಏನಂತೀಯ ಸೊಸೆ? ಬೇಡ ಬಿಡಿ ಅತ್ತೆ, ಯಾವ ದಿನದ ಕೆಲಸ ಆ ದಿನನೇ ಪೂರ್ತಿ ಮಾಡ್ಕೊಂಡು ಹೊರಟೋಗೋಣ. ಅದಕ್ಕೆ ಗೋವಿಂದ್ ಟ್ರಕ್ ತಗೊಂಡ್ ಬರೋವರೆಗೂ ಕಾಯಿರಿ. ಆ ಟ್ರಕ್ ಅಲ್ಲಿ ರೋಡ್ ಮಾಡಿ ಹೋಗಿ. ಬೇಕು ಅಂದ್ರೆ ಸಾರ್ ಹತ್ರ ಮಾತಾಡಿ ಸ್ವಲ್ಪ ಹೆಚ್ಚು ದುಡ್ಡು ಕೊಡಿಸ್ತೀನಿ ಎಂದು ಹೇಳಿ ಮನೋಹರ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅತ್ತೆ ಸೊಸೆಯರು ಸಂತೋಷ ಪಡುತ್ತಾ ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ಅತ್ತೆ, ಸೂಪರ್ವೈಸರ್ ಇಂದ ನಮಗೆ ಬೇಕಾದ ಉತ್ತರ ಬಂತಲ್ಲ, ತಕ್ಷಣ ಗೋವಿಂದ್ಗೆ ಫೋನ್ ಮಾಡಿ 6 ಗಂಟೆಗೆ ಬಾ ಅಂತ ಹೇಳಿ. ಹಾಗೆ ಸೊಸೆ ಎಂದು ಶಾರದಾ ಹೇಳುತ್ತಿರುವಾಗ ಟ್ರಕ್ ತೆಗೆದುಕೊಂಡು ಗೋವಿಂದ್ ಬರುತ್ತಾನೆ. ಅದನ್ನು ನೋಡಿ ಅತ್ತೆ ಸೊಸೆಯರು ನಿರಾಸೆಯಿಂದ ಮುಖ ಬಿಡ್ತಾರೆ. ಟ್ರಕ್ ಇಂದ ಇಳಿದ ಗೋವಿಂದ್ ಸಂತೋಷ ಪಡುತ್ತಾ, ಶಾರದಾ ಅತ್ತೆ, ನಾನು ಬಂದ್ಬಿಟ್ಟೆ ಎಂದು ಅನ್ನುತ್ತಾನೆ. ಶಾರದಾ ಕೋಪದಿಂದ ನೋಡುತ್ತಾ, ಇನ್ನೊಂದ್ಸಲ ಅತ್ತೆ ಅಂತ ಏನಾದ್ರೂ ಕರ್ದೆ ಅಂದ್ರೆ ಬಾಯಲ್ಲಿ ಐಸ್ ಚೂರ್ ಹಾಕಿ ಸ್ಟಿಚ್ ಹಾಕ್ತೀನಿ, ಜಾಗ್ರತೆ. ಅನಾಮಿಕಾ ನಂಗೆ ತಂಗಿ ಆಗ್ತಾಳೆ, ಆಗ ನೀವು ನಂಗೆ ಅತ್ತೆ ಆಗ್ತಿರಲ್ವಾ ಅತ್ತೆ? ಹೋಗ್ಲಿ ಬಿಡಿ ಅತ್ತೆ, ಹೇಗೂ ಬಂದಿದ್ದನಲ್ಲ, ಐಸ್ ಬ್ಲಾಕ್ಸ್ ಲೋಡ್ ಮಾಡ್ಬಿಡೋಣ. ಸರಿ ಕಣೆ ಸೊಸೆ ಎಂದು ಹೇಳಿ ಅತ್ತೆ ಸೊಸೆಯರ ಜೊತೆ ಡ್ರೈವರ್ ಗೋವಿಂದ್ ಕೂಡ ನೆತ್ತಿಯ ಮೇಲೆ ಐಸ್ ಬ್ಲಾಕ್ಸ್ ಅನ್ನು ಎತ್ತುಕೊಂಡು ಫ್ಯಾಕ್ಟರಿಯಿಂದ ತಂದು ಟ್ರಕ್ ಅಲ್ಲಿ ಹಾಕ್ತಾ ಇರ್ತಾರೆ. ಮನೋಹರ್ ಟ್ರಕ್ ಹತ್ರ ಬರ್ತಾನೆ. ಹಾಗೆ ಸ್ವಲ್ಪ ಸಮಯದ ನಂತರ ಟ್ರಕ್ ಐಸ್ ಬ್ಲಾಕ್ಸ್ ಇಂದ ತುಂಬಿ ಹೋಗುತ್ತೆ. ಗೋವಿಂದ್ ಅಲ್ಲಿಂದ ಟ್ರಕ್ ತೆಗೆದುಕೊಂಡು ಹೊರಟೋಗ್ತಾನೆ. ಇನ್ನು ಅತ್ತೆ ಸೊಸೆಯರು ತಾವು ತೆಗೆದುಕೊಂಡು ಹೋದ ಲಂಚ್ ಬಾಕ್ಸ್ ಡಬ್ಬವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ. ನಮಗೆ ಐಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಇದೆ, ಆದ್ರಿಂದ 2 ಹೊತ್ತಲ್ಲಿ ಅನ್ನ ತಿಂತಾ ಇದೀವಿ. ಇಲ್ಲ ಅಂದ್ರೆ ಹೇಗಿರ್ತಾ ಇತ್ತೋ ಏನೋ ಅಲ್ವಾ ಸೊಸೆ ನಮ್ಮ ಪರಿಸ್ಥಿತಿ. ಹೌದು ಅತ್ತೆ, ಅವರು ಮಾವಯ್ಯ ಕೂಲಿ ಕೆಲಸ ಮಾಡ್ಕೊಂಡು ತಗೊಂಬಂದ ದುಡ್ಡಿಗೆ ನಮ್ಮ ದುಡ್ಡು ಕೂಡ ಜೊತೆ ಆಗ್ತಿದೆ, ಆದ್ರಿಂದ ನಮ್ಗೆ ಯಾವ ಕಷ್ಟ ಕೂಡ ತಿಳಿತಾ ಇಲ್ಲ. ದೇವ್ರು ಹೀಗೆ ಸುದರ್ಶನ್ ಸಾರ್ ಅವ್ರನ್ನ ಚೆನ್ನಾಗಿ ನೋಡ್ಬೇಕು. ಹೌದು ಅತ್ತೆ, ಸುದರ್ಶನ್ ಸಾರ್ ಅವರು ಚೆನ್ನಾಗಿದ್ರೆ ಅಲ್ವಾ ನಾವು ಕೂಡ ತಣ್ಣಗಿರ್ತೀವಿ.
ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ. ಮನೆಯ ಹೊರಗೆ ಲೈಟ್ ಬೆಳಗುತ್ತಾ ಇರುತ್ತದೆ. ಬಾಗಿಲಲ್ಲಿ ಪ್ರಸಾದ್ ಮಂಚದಲ್ಲಿ ಕೂತ್ಕೊಂಡು ಹರೀಶ್ ಭವ್ಯರಿಗೆ ಕತೆ ಹೇಳ್ತಾ ಇರ್ತಾನೆ. ಮಕ್ಕಳು ಮನೆಗೆ ಬಂದ ಅಜ್ಜಿ ಶಾರದಳನ್ನು ತಾಯಿ ಅನಾಮಿಕಳನ್ನು ನೋಡಿ ಸಂತೋಷ ಪಡುತ್ತಾರೆ. ಮಮ್ಮಿ, ತಾತಯ್ಯ ನಮ್ಗೆ ತುಂಬಾ ಕತೆ ಹೇಳ್ತಾ ಇದ್ದಾರೆ. ತಾತಯ್ಯ ಹೇಳ್ತಾ ಇರೋ ಕಥೆಯಿಂದ ನೀವೇನ್ ತಿಳ್ಕೊಬೇಕು ನಿಮ್ಗೆ ಅರ್ಥವಾಯ್ತಾ? ತಿಳಿದಿದೆ ಮಮ್ಮಿ. ಮೋಸ ಮಾಡಬಾರ್ದು ಅಂತ, ಅತ್ಯಾಸೆಗೆ ಹೋಗ್ಬಾರ್ದು ಅಂತ, ಅವಿನೀತಿನ ಅಭ್ಯಾಸ ಮಾಡ್ಕೋಬಾರ್ದು ಅಂತ. ಅನುಬಂಧ ಕೂಡ ಎಷ್ಟೋ ದೊಡ್ಡದು. ಮನಿ ಇಲ್ಲದ ಮಮಕಾರ ಯಾವತ್ತಿಗೂ ನಮಗೆ ಚೆನ್ನಾಗಿರುತ್ತೆ ಅಂತ. ಹೀಗೆ ಎಷ್ಟೋ ವಿಷಯಗಳನ್ನ ನಾನು ಅಣ್ಣಯ್ಯ ತಿಳ್ಕೊಂಡಿದ್ದೀವಿ, ಕಲ್ತ್ಕೊಂಡಿದ್ದೀವಿ, ಅರ್ಥ ಕೂಡ ಮಾಡ್ಕೋತಾ ಇದ್ದೀವಿ ಮಮ್ಮಿ. ಆಚರಣೆಯಲ್ಲಿ ಕೂಡ ಇಡಬೇಕು ಮಗನೇ, ಆಗಲೇ ನೀವು ಮತ್ತಷ್ಟು ಸಂತೋಷದಿಂದ ಇರ್ತೀರಾ. ಹಾಗೆ ಮಮ್ಮಿ, ನಿಮ್ಮ ತಾತಯ್ಯನ ಹತ್ರ ತುಂಬಾ ಕತೆಗಳಿದೆ ಮಕ್ಕಳೇ, ಚೆನ್ನಾಗಿ ಕಲ್ತ್ಕೊಳ್ಳಿ ಎಂದು ಹೇಳಿ ಅತ್ತೆ ಸೊಸೆಯರು ಮನೆಯೊಳಗೆ ಹೊರಟು ಹೋಗುತ್ತಾರೆ. ಇಬ್ಬರು ಒಂದೊಂದು ಅಡಿಗೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಎಲ್ಲರೂ ಸಂತೋಷದಿಂದ ಅನ್ನ ತಿನ್ನುತ್ತಾರೆ. ಮಾರನೇ ದಿನ ಅತ್ತೆ ಸೊಸೆಯರು ಶಾರದಾ ಅನಾಮಿಕಾ ಐಸ್ ಫ್ಯಾಕ್ಟರಿ ಹತ್ರ ಬರುತ್ತಾರೆ. ಕೆಲಸದವರು ಹೊರಗೆ ಕೂತ್ಕೊಂಡಿರ್ತಾರೆ. ಅವರನ್ನು ನೋಡಿ ಅಯೋಮಯದಿಂದ, ಏನೇ ಕಮಲಾ, ಒಳಗಡೆ ಹೋಗಿ ಕೆಲಸ ಮಾಡ್ದಲೇ ಇಲ್ಲಿ ಕೂತ್ಕೊಂಡಿದ್ದೀರಾ ಏನಕ್ಕೆ? ಮನೋಹರ್ ಸಾರ್ ಬಂದು ನಿಮ್ ಜೊತೆ ಮಾತಾಡೋದಿದೆ, ಅಲ್ಲಿವರೆಗೂ ಯಾರು ಕೆಲಸ ಮಾಡಬೇಡಿ ಅಂತ ಹೇಳಿ ಹೊರಟು ಹೋದನು ಶಾರದಾ ಚಿಕ್ಕಿ. ಹೌದಾ, ನಾನು ಒಳಗಡೆಗೆ ಹೋಗಿ ನೋಡ್ಕೊಂಬರ್ತೀನಿ ರೀ ಎಂದು ಅನ್ನುತ್ತಾ ಇರುವಾಗ ಮನೋಹರ್ ಸುದರ್ಶನ್ ಇಬ್ಬರು ಅವರ ಹತ್ರಕ್ಕೆ ಬರ್ತಾರೆ. ಎಲ್ಲರೂ ಜಾಗೃತೆಯಿಂದ ಕೇಳಿ, ನಾನು ಐಸ್ ಫ್ಯಾಕ್ಟರಿಯನ್ನ ಮಾರಾಟ ಮಾಡ್ತಾ ಇದ್ದೀನಿ ಎಂದು ಸುದರ್ಶನ್ ಹೇಳುತ್ತಲೇ ಎಲ್ಲರೂ ಶಾಕ್ ಆಗುತ್ತಾರೆ. ಬೇರೆಯವರು ಇಲ್ಲಿ ಬಂದು ಮತ್ತೊಂದು ಕಂಪನಿ ಇಟ್ಕೋತಾರೆ. ನಾನು ಸಂಪಾದಿಸಿದ್ದು ಎಲ್ಲವೂ ಸಂಬಳವಾಗಿ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ. ಆದರೆ ಇಷ್ಟರವರೆಗೂ ನಾವೆಲ್ಲರೂ ಒಂದೇ ಕುಟುಂಬದಿಂದ ಇದ್ದೀವಿ. ಆದ್ರಿಂದ ಯಾರಿಗಾದರೂ ಏನಾದರೂ ವ್ಯಾಪಾರ ಮಾಡಬೇಕು ಅಂತಿದ್ರೆ ಹೇಳಿ, ಅದಕ್ಕೆ ಬೇಕಾದ ಬಂಡವಾಳ ನಾನು ಕೊಡ್ತೀನಿ. ಅಯ್ಯ, ನಾನು ಒಂದು ಕಬ್ಬಿನ ಗಾಡಿ ಇಟ್ಕೋಬೇಕು ಅಂತಿದ್ದೀನಿ ಅಯ್ಯ ಎಂದು ಹೇಳುತ್ತಲೇ ಅದಕ್ಕೆ ಲೆಕ್ಕ ಮಾಡಿ ಕಮಲಗೆ ದುಡ್ಡು ಕೊಡುತ್ತಾನೆ. ಕಮಲ ಸಂತೋಷಪಟ್ಟು ಆ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ತಮಗೆ ಆಸಕ್ತಿ ಇರುವ ವ್ಯಾಪಾರದ ಬಗ್ಗೆ ಹೇಳಿ ಅವರಿಗೆ ಬೇಕಾದ ದುಡ್ಡನ್ನು ತೆಗೆದುಕೊಂಡು ಹೋಗುತ್ತಾರೆ ಅಲ್ಲಿರುವವರು. ಇನ್ನು ಕೊನೆಗೆ ಅತ್ತೆ ಸೊಸೆಯರಿಬ್ಬರು ಮಿಕ್ಕುತ್ತಾರೆ. ಸುದರ್ಶನ್ ಅವರಿಬ್ಬರನ್ನು ನೋಡಿ, ಅತ್ತೆ ಸೊಸೆಯರು ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ? ಅದೇ ಸ್ವಾಮಿ, ಏನು ಹೇಳಬೇಕು, ಯಾವ ವ್ಯಾಪಾರ ಮಾಡ್ಬೇಕೋ ಅರ್ಥವಾಗ್ತಾ ಇಲ್ಲ. ಅನಾಮಿಕಾ, ನೀನು ಕೂಡ ಎಂತಹ ವ್ಯಾಪಾರ ಇಟ್ಕೋಬೇಕು ಅಂತ ಇಲ್ವಾ ತಾಯಿ? ಸರ್, ನಾನು ಆಗಿನಿಂದ ಸೀಸನ್ ಹಿಡಿದು ಮಾಡುವ ವ್ಯಾಪಾರದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಇದು ಸಮ್ಮರ್ ಅಲ್ವಾ, ಈ ಸಮ್ಮರ್ ಅಲ್ಲಿ ಯಾವ್ದು ಹೆಚ್ಚಾಗಿ ಸೇಲ್ ಆಗುತ್ತೆ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ನೋಡು ತಾಯಿ, ನಾನೊಂದು ವ್ಯಾಪಾರದ ಬಗ್ಗೆ ಹೇಳ್ತೀನಿ. ಇದು ಸಮ್ಮರ್ ಅಲ್ಲಿ ಹೆಚ್ಚಾಗಿ ನಡೀತಾ ಇರುತ್ತೆ, ಮಿಕ್ಕ ಸಮಯದಲ್ಲಿ ಸ್ವಲ್ಪ ಕಡಿಮೆಯಾಗಿ ನಡೆಯುತ್ತೆ. ಐಸ್ ಕ್ರೀಮ್ ಅಂದ್ರೆ ಇಷ್ಟವಿರುವವರು ಯಾವ ಕಾಲದಲ್ಲಯಾದ್ರೂ ತಿಂತಾ ಇರ್ತಾರೆ. ಐಸ್ ಗೋಲಾ ಅಂದ್ರೆ ಇಷ್ಟವಿರುವವರು ಯಾವಾಗ್ಲೂ ತಗೊಂಡು ತಿಂತಾ ಇರ್ತಾರೆ. ಆದ್ರಿಂದ ನೀನು ಐಸ್ ಗೋಲಾ ಮಾಡು ತಾಯಿ. ಅದು ಹೇಗೆ ಮಾಡ್ಬೇಕು ನನ್ಗೆ ತಿಳಿದಿಲ್ಲ ಸ್ವಾಮಿ, ನಾನು ಕಲಿಸ್ತೀನಿ. ಮನೋಹರ್, ಒಂದು ಸೆಂಟರ್ ನೋಡಿ ಅನಾಮಿಕಾ ಐಸ್ ಗೋಲಾ ಇಡ್ಸು. ನಾನು ಅಲ್ಲಿಗೆ ಬಂದು ಹೇಗ್ ಮಾಡ್ಬೇಕು ಹೇಳ್ತೀನಿ. ಹಾಗೆ ಸರ್. ಇನ್ನು ಶಾರದಾ ಅವರೇ, ಈ ದುಡ್ಡು ನಿಮಗೆ, ನೀವು ಹೇಗೂ ವ್ಯಾಪಾರ ಮಾಡ್ಕೊಳ್ಳಲ್ಲ, ಆದ್ರಿಂದ ಈ ದುಡ್ಡನ್ನ ಬ್ಯಾಂಕಲ್ಲಿ ಇಟ್ಕೊಳ್ಳಿ. ತಿಂಗಳಿಗೂ ಸ್ವಲ್ಪ ಬಡ್ಡಿ ಬರುತ್ತೆ, ಅದು ನಿಮಗೆ ಪೆನ್ಷನ್ ಆಗಿ ಕೆಲ್ಸಕ್ಕೆ ಬರುತ್ತೆ ಎಂದು ಹೇಳಿ ಶಾರದಳಿಗೆ ದುಡ್ಡು ಕೊಡುತ್ತಾನೆ. ಅತ್ತೆ ಸೊಸೆಯರು ಅಲ್ಲಿಂದ ಹೊರಟು ಹೋಗುತ್ತಾರೆ. 2 ದಿನದಲ್ಲಿಯೇ ಸುದರ್ಶನ್ ಹೇಳಿದ ಹಾಗೆ ಮನೋಹರ್ ಅನಾಮಿಕಳಿಗೆ ಐಸ್ ಗೋಲಾ ವ್ಯಾಪಾರವನ್ನು ಇಡಿಸುತ್ತಾನೆ. ಅಲ್ಲಿ ಸುದರ್ಶನ್ ಹೇಗೆ ಮಾಡಬೇಕೋ ಅನಾಮಿಕಳಿಗೆ ವಿವರವಾಗಿ ಹೇಳುತ್ತಾನೆ. ಅನಾಮಿಕಾ ಶ್ರದ್ಧೆಯಿಂದ ಕಲ್ತ್ಕೋತಾಳೆ. ಹಾಗೆ 1-2-3 ದಿನ ಕಳೆದ ನಂತರ, ಸರ್, ನನಗೆ ಪೂರ್ತಿಯಾಗಿ ಐಸ್ ಗೋಲಾ ಹೇಗೆ ಮಾಡಬೇಕು ಅಂತ ತಿಳಿದೋಯ್ತು ಸರ್. ನನಗಂತೂ ಪೂರ್ತಿಯಾಗಿ ಅರ್ಥವಾಯ್ತು. ಇನ್ನು ನಾನು ತಯಾರು ಮಾಡಿ ಮಾರ್ಕೋತೀನಿ ಸರ್. ಹತ್ತಿರವಿದ್ದು ನೀವು ನನಗೆ ತಂದೆ ಹಾಗೆ ಕಲಿಸಿದ್ದಕ್ಕೆ, ನನ್ನ ಜೊತೆ ವ್ಯಾಪಾರ ಇಡಿಸಿದ್ದಕ್ಕೆ ನಿಮಗೆ ಜನ್ಮಾಂತರ ಋಣ ಪಟ್ಟಿರ್ತೀನಿ ಸರ್. ಇನ್ನು ನಾನು ಅಮೆರಿಕದಲ್ಲಿರುವ ನನ್ನ ಮಗನ ಹತ್ರ ಹೊರಟೋಗ್ತೀನಿ. ನೀವು ಎಲ್ಲಿದ್ದರೂ ಹೇಗಿದ್ದರೂ ಜಾಗೃತಿಯಾಗಿ ಇರಿ ಎಂದು ಹೇಳಿ ಸುದರ್ಶನ್ ಆ ಐಸ್ ಗೋಲಾ ಗಾಡಿ ಹತ್ರದಿಂದ ಹೊರಟೋಗುತ್ತಾನೆ. ಇನ್ನು ಆ ದಿನದಿಂದ ಬಡ ಸೊಸೆ ಅನಾಮಿಕಾ ಐಸ್ ಗೋಲಾ ವ್ಯಾಪಾರವನ್ನು ಮಾಡಿಕೊಳ್ತಾ ಇರ್ತಾಳೆ. ಅತ್ತೆ ಶಾರದಾ ಅನಾಮಿಕಳ ಐಸ್ ಗೋಲಾ ವ್ಯಾಪಾರವನ್ನು ಮಾಡುತ್ತಿರುವ ಹತ್ತಿರವೇ ಒಂದು ಐಸ್ ಕ್ರೀಮ್ ಗಾಡಿ ಹಿಡ್ಕೊಂಡು ಐಸ್ ಕ್ರೀಮ್ ಮಾರ್ತಾ ಇರ್ತಾಳೆ. ಹಾಗೆ ಅತ್ತೆ ಸೊಸೆಯರು ತಮಗೆ ತೋಚಿದ ವಿಧದಿಂದ ವ್ಯಾಪಾರ ಮಾಡಿಕೊಳ್ಳುತ್ತಾ ತಮ್ಮ ಕುಟುಂಬವನ್ನು ಪೋಷಿಸಿಕೊಳ್ಳುತ್ತಾ ಇರುತ್ತಾರೆ.